ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷ್ಮೀ ಬಾರಮ್ಮ ಅಂತ ಫೋಟೋನ ಬರ್ತಾ ಇದೆ. ಆ ಫೋಟೋನ ಮನೆಯಲ್ಲಿ ಹೇಗೆ ಹಾಕಬೇಕು ಅಂತ ನೋಡೋಣ. ಆ ಲಕ್ಷ್ಮಿ ಹಾಕೋದ್ರಿಂದ ಮನೆಯಲ್ಲಿ ಸಂಪತ್ತು, ಸಿರಿಧಾನ್ಯಗಳು, ಅಷ್ಟೈಶ್ವರ್ಯ ಎಲ್ಲ ಸಿಗುತ್ತೆ. ಅದನ್ನು ಮುಖ್ಯ ದ್ವಾರದ ಎದುರುಗಡೆ ಹಾಕಿ ಪ್ರತಿ ಶುಕ್ರವಾರ ದಿನಾಲೂ ಪೂಜೆ ಮಾಡಿದರೂ ತಪ್ಪಿಲ್ಲ, ಆದರೆ ಶುಕ್ರವಾರ ಅಂತೂ ಮಾಡೇಬೇಕು. ಅರಿಶಿನ, ಕುಂಕುಮ, ಗಂಧ, ಧೂಪನ ಹಚ್ಚಿ ದೇವರ ಮನೆಯಲ್ಲಿ ಲಕ್ಷ್ಮೀ ಪೂಜನ ಮಾಡಿದ ನಂತರ ಅಲ್ಲೂ ಕೂಡ ಧೂಪ ಅಂದರೆ ಅಗರಬತ್ತಿ ಕೂಡ ತಿರುಗಿಸಿ ಅರಿಶಿನ ಕುಂಕುಮನ ಏರಿಸಿ ಹೂವಿನ ಸರ ಇದ್ದರೆ ಹಾಕಬೇಕು. ಇದರಿಂದ ರೊಕ್ಕಕ್ಕೆ ಎಷ್ಟು ಕೊರತೆ ಆಗೋದಿಲ್ಲ, ದುಡ್ಡಿನ ಸಮಸ್ಯೆ ಆಗೋದಿಲ್ಲ ಮತ್ತು ಮನೆಗೆ ಸಿರಿ ಸಂಪತ್ತು ಧಾನ್ಯ ಬರುತ್ತೆ ಮತ್ತು ಇದ್ದಿದ್ದರಲ್ಲೇ ನೆಮ್ಮದಿ ಜೀವನ ಇರುತ್ತೆ. ಮನೆಯಲ್ಲಿ ಶಾಂತಿ ಇರೋದರಿಂದ, ಆನಂದದ ವಾತಾವರಣ ಇರೋದರಿಂದ ಅದರಿಂದ ದೊಡ್ಡದು ಏನೂ ಇಲ್ಲ. ಮತ್ತು ಶುಕ್ರವಾರ ದಿನ ಹುಣ್ಣಿಮೆ ಮತ್ತು ಹಬ್ಬಗಳಲ್ಲಿ ಲಕ್ಷ್ಮಿಗೆ ಏನಾದರೂ ಸಿಹಿ ಪದಾರ್ಥ ಹಾಲಿನಿಂದ ಮಾಡಿದಂಥ ನೈವೇದ್ಯನ ಮಾಡಬೇಕು. ಈ ಥರ ಮಾಡ್ತಾ ಬರೋದರಿಂದ ನಿಮ್ಮ ಮನೆಗೆ ದುಡ್ಡಿನ ಸುರಿಮಳೆ ಬರುತ್ತೆ. ಅಷ್ಟೊಂದು ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ನೆಮ್ಮದಿಯ ಜೀವನ ಇರುತ್ತೆ. ಮನೆಯ ದೇವರ ಕಟ್ಟೆ ಯಾವಾಗಲೂ ಸ್ವರ್ಗದ ಥರ ಜಗಜಗನೆ ಹೊಳೆಯೋ ಹಾಗೆ ಪೂಜೆನ ಮಾಡಬೇಕು. ಈ ಥರ ಮಾಡೋದ್ರಿಂದ ಲಕ್ಷ್ಮಿ ಕೃಪೆ ನಿಮ್ಮ ಮೇಲಿರುತ್ತೆ. ಲಕ್ಷ್ಮಿಯ ಸಂತೋಷದಿಂದ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ. ಅದು ಯಾವ ಫೋಟೋ ಹಾಕಬೇಕು, ಯಾವಾಗ ತರಬೇಕು ಅಂದರೆ, ಗುರುವಾರ ಸಾಯಂಕಾಲ ತಂದರೂ ನಡೆಯುತ್ತೆ, ಶ್ರಾವಣ ಮಾಸದಲ್ಲಿ ಯಾವ ದಿನ ತಂದರೂ ನಡೆಯುತ್ತೆ. ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಹೊಸ್ತಿಲಿಗೆ, ಬಾಗಿಲಿಗೆ ಸ್ವಸ್ತಿಕ ಗಂಧದಿಂದ ಇಳಿಸಿ ಲಕ್ಷ್ಮಿಯ ನಿಯಮಗಳನ್ನು ಪಾಲಿಸ್ತಾ ಬಂದರೆ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸಿರುತ್ತಾಳೆ. ಇದನ್ನು ಮುಖ್ಯ ದ್ವಾರಕ್ಕೆ ಹಾಕಬೇಕು. ಈ ಥರ ಫೋಟೋ ಬರುತ್ತೆ. ನೀವು ಎಲ್ಲಾದರೂ ಈ ಥರ ಫೋಟೋ ನೋಡಿದರೆ ಮಾರ್ಕೆಟ್ನಲ್ಲಿ, ಎಲ್ಲಾದರೂ ಜಾತ್ರೆಗಳಲ್ಲಿ, ದೊಡ್ಡ ದೊಡ್ಡ ಗುಡಿಗಳಲ್ಲಿ ಈ ಥರ ಫೋಟೋ ಇದ್ದರೆ ತಂದು ನೀವು ಯಾವಾಗ ಸಿಕ್ಕಿದಾಗೆ ಅನುಕೂಲ ಆದಾಗ ತಂದಿಟ್ಕೊಳ್ಳಿ. ಶುಕ್ರವಾರ ಈ ಥರ ಹಾಕಿ ಪೂಜೆನ ಮಾಡಿ ಲಕ್ಷ್ಮಿಯ ಕೃಪೆಯ ಪಡ್ಕೊಳ್ಳಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಥರ ಫೋಟೋನ ಬಾಗಿಲು ಮುಖ್ಯ ದ್ವಾರ ಏನಿರುತ್ತೆ ಅದ್ರ ಮೇಲ್ಗಡೆನೇ ಹಾಕಬೇಕು. ಒಳಗಡೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಆ ಥರ ಮನುಷ್ಯನ ಅಂದ್ಕೊಂಡು ಹಾಕಿ ದಿನಾಲೂ ನಮಸ್ಕಾರನ ಮಾಡಬೇಕು. ಶುಕ್ರವಾರ ಲಕ್ಷ್ಮಿಗೆ ಪುಟಾಣಿ ಸಕ್ಕರೆ ಅಥವಾ ಸಕ್ಕರೆ ತುಪ್ಪ, ಸಕ್ಕರೆ ಹಾಲು ನೈವೇದ್ಯನ ಮಾಡಬೇಕು.